ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೆ ಹಲ್ಲು ಕಚ್ಚಿ ಮುಷ್ಟಿ ಬಿಗಿ ಮಾಡಿ ಇದು ನಮ್ಮ ದೇಶ ಕಣ್ರಿ ಅಂತ ಡೈಲಾಗ್ ಅನ್ನು ಹೊಡೆದಿದ್ದಾರೆ. ಬಹಳ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ, ಬಹಳ ವೀರಾವೇಶದ ಮಾತುಗಳನ್ನು ಆಡಿದ್ದಾರೆ. ಮೋದಿ ಅಮಿತ್ ಶಾ ಅವರು ಕಳಿಸಿದರೆ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ನುಗ್ಗಿ ಬ್ಲಾಸ್ಟ್ ಮಾಡಿಕೊಂಡು ಸಾಯೋಕ್ಕೂ ರೆಡಿ ಅನ್ನುವಂತಹ ಮಾತನ್ನು ಕೂಡ ಸಚಿವ ಜಮೀರ್ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸೋನು ನಿಗಮ್ ಕನ್ನಡಿಗರನ್ನ ಅವಮಾನಿಸಿದ್ದಕ್ಕೆ FIR ಕೂಡ ದಾಖಲಾಗಿದ್ದು ಕರ್ನಾಟಕದ ಬ್ಯಾನ್ ಆಗುವ ಭೀತಿಯಲ್ಲಿದ್ದಾರೆ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ, ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ಸುಮ್ಮಿರ್ರಿ ಸಾಕು, ನೀವೇನು ಭಾಷಣ ಮಾಡೋದು ಬೇಡ, ನೀವು ಹೋಗೋದು ಬೇಡ. ಮೋದಿ ಓಕೆ ಅಂದ್ರೆ ಯುದ್ಧಕ್ಕೆ ಹೋಗ್ತಾರಂತೆ ಜಮೀರ್. ಸೂಸೈಡ್ ಬಾಂಬ್ ಕಟ್ಕೊಳ್ಳೋದಕ್ಕೂ ಸಿದ್ಧ ಅಂದ್ರು ಮಿನಿಸ್ಟರ್. ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸೂಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಕಟ್ಕೊಂಡು ನಾನು ಪಾಕಿಸ್ತಾನ. ಯುದ್ಧ 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 ಕಳೆದ 12 ದಿನಗಳಿಂದ ಇಡೀ ದೇಶದಲ್ಲಿ ಕೇಳಿ ಬರ್ತಿರೋ ಕೂಗಿದು. ಪಹಲ್ಗಾಮ್ನಲ್ಲಿ ನರಮೇಧ ಸೃಷ್ಟಿಸಿದವರಿಗೆ ನರನಾಡಿಯಲ್ಲೂ ನರಕ ತೋರಿಸಬೇಕು, ಪಾಕಿಸ್ತಾನವನ್ನು ಸರ್ವನಾಶ ಮಾಡಬೇಕು ಅನ್ನೋದು ಭಾರತೀಯರ ಮಾತು. ಇದರ ಎಫೆಕ್ಟೋ ಅಥವಾ ಆಕ್ರೋಶದ ಎಫೆಕ್ಟೋ ಗೊತ್ತಿಲ್ಲ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಕೂಡ ಪಾಕ್ ವಿರುದ್ಧ ಯುದ್ಧಕ್ಕೆ ಹೋಗೋದಕ್ಕೆ ಸಿದ್ಧ ಅಂತಿದ್ದಾರೆ. ಜಮ್ಮು ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಸದ್ಯದಲ್ಲೇ ಇಂಡೋ ಪಾಕ್ ಯುದ್ಧ ನಡೆಯುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಜಮೀರ್ ಅಹಮದ್, ಮೋದಿ ಹಾಗೂ ಅಮಿತ್ ಶಾ ನನಗೆ ಅವಕಾಶ ನೀಡ್ಲಿ, ಸೂಸೈಡ್ ಬಾಂಬ್ ಕಟ್ಕೊಂಡು ಬೇಕಿದ್ರೆ ಪಾಕಿಸ್ತಾನಕ್ಕೆ ನುಗ್ತೀನಿ ಅಂದ್ರು. ಮಾಧ್ಯಮದವರು ಕಾಮಿಡಿ ಡೈಲಾಗ ಸರ್ ಅಂದ್ರೆ, ಆಗ ಸಾಹೇಬ್ರು ಇಲ್ಲ ರೀ, ಇದು ನಮ್ಮ ದೇಶ, ನಾವು ಕಟ್ಟಿದ ದೇಶ, ಅಲ್ಲಾ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಸೂಸೈಡ್ ಬಾಂಬರ್ ಆಗೋಕು ನಾನು ರೆಡಿ ಅಂತ ಹೇಳಿಕೆ ಕೊಡ್ತಾನೆ ಎದ್ದು ನಿಂತರು. ಯುದ್ಧ ಮಾಡಬೇಕಂದ್ರೆ ರೆಡಿ, ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ, ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ. ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಸುಸೈಡ್ ಬ್ಯಾಂಕ್ ಆಗ್ತೀನಿ ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಅಲ್ಲಾ ಮೇಲೆ ಆಣೆ, ದೇವ್ರ ಮೇಲೆ ಆಣೆ, ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ಯಾವಾಗ ಜಮೀರ್ ಇಂತಹದ್ದೊಂದು ಹೇಳಿಕೆ ನೀಡಿದ್ರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ನಕ್ಬಿಟ್ರು. ಆಮೇಲೆ ಜಮೀರ್ ಹೋಗಿ ಯುದ್ಧ ಮಾಡೋದು ಬೇಡ, ಅವ್ರು ಸುಮ್ಮನಿದ್ರೆ ಸಾಕು, ಅವರ ಪಕ್ಷದವರು ಸುಮ್ಮನಿದ್ರೆ ಸಾಕು ಅಂತ ಕಿಚಾಯಿಸಿದ್ರು. ಇನ್ನೊಂದು ಕಡೆ ಮಾಜಿ ಸಿಎಂ DV ಸದಾನಂದ ಗೌಡ ಪಾಕಿಸ್ತಾನಕ್ಕೆ ಹೋಗಿ ಆತ್ಮಾಹುತಿ ಬಾಂಬ್ ಬ್ಲಾಸ್ಟ್ ಮಾಡೋದು ಬೇಡ, ತಮ್ಮ ಕ್ಷೇತ್ರದಲ್ಲಿ ಸೂಸೈಡ್ ಮಾಡಿಕೊಂಡು ಹುತಾತ್ಮರಾಗ್ಲಿ ಅಂತ ಹೀಗಳಿದ್ರು. ಬೇಕಾದ್ರೆ ಸುಸೈಡ್ ಬ್ಯಾಂಕ್ ಆಗ್ತೀನಿ ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಅಲ್ಲಾ ಮೇಲೆ ಆಣೆ, ದೇವ್ರ ಮೇಲೆ ಆಣೆ, ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ಮಿಲಿಟರಿ ನಂಬಿ ಸುಮ್ಮಿರ್ರಿ ಸಾಕು, ನೀವೇನು ಭಾಷಣ ಮಾಡೋದು ಬೇಡ, ನೀವು ಹೋಗೋದು ಬೇಡ. ಶಾಂತ ರೀತಿಯಿಂದ ರೀ, ನೀವು ಅದ ಮಾಡುವುದು ಅತಿ ದೊಡ್ಡ ಸೇವೆ. ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನೂ ಮಾಡೋದು ಬೇಡ. ನೀವು ಸ್ಟೇಟ್ಮೆಂಟ್ ಕೊಡಲಾರ್ದ ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ. ನಿಜವಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿಲ್ಲ. ಇಲ್ಲೇ ಅವರ ಕ್ಷೇತ್ರದಲ್ಲೇ ಒಂದು ಬಾಂಬ್ ಕಟ್ಟಿಕೊಂಡು ಆತ್ಮಹತ್ಯೆ ಮಾಡಬಹುದು. ಒಂದು ಸಂದೇಶ ಹೋಗಲಿ ಇಡೀ ಜಗತ್ತಿಗೆ. ಜಮೀರ್ ಯುದ್ಧದ ಹೇಳಿಕೆಯನ್ನ ಇಟ್ಕೊಂಡು ಕಮಲ ನಾಯಕರು ಲೇವಡಿ ಮಾಡ್ತಾ ಇರೋದು ಒಂದ್ ಕಡೆಯಾದ್ರೆ, ಇನ್ನೊಂದ್ ಕಡೆ ಮೋದಿ ಸರ್ಕಾರ ಈ ಹಿಂದೆ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ಗೆ ಕಾಂಗ್ರೆಸ್ನವರು ಸಾಕ್ಷಿ ಕೇಳ್ತಿದ್ದಾರೆ. ಪಂಜಾಬ್ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಸರ್ಜಿಕಲ್ ಸ್ಟ್ರೈಕ್ ಪುರಾವೆ ತೋರಿಸಿ ಅಂದ್ರು. आज तक मैंने तो पता नहीं चला मुझे तो कहाँ स्ट्राइक हुए हैं, कहाँ बंदे मारे गए थे उस समय, कहाँ वहाँ पाकिस्तान में हुआ था. हमारे देश में आकर कोई बम गिरे पता नहीं चलेगा. कहते जी पाकिस्तान में हमने सर्जिकल स्ट्राइक किए थे, कोई कुछ नहीं हुआ, कहीं नहीं दिखे सर्जिकल स्ट्राइक, किसी को नहीं पता चला. अरे मैं तो हमेशा मांगता रहा हूँ भैया. ಒಂದ್ ಕಡೆ ಜಮೀರ್ ಅಹಮದ್ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತೀನಿ, ಸೈನಿಕರ ಜೊತೆ ಇರ್ತೀನಿ ಅಂತಾರೆ. ಇನ್ನೊಂದ್ ಕಡೆ ಇದೇ ಕಾಂಗ್ರೆಸ್ ಸಂಸದ ಚನ್ನಿ ಸರ್ಜಿಕಲ್ ಸ್ಟ್ರೈಕ್ಗೆ ಸಾಕ್ಷಿ ಕೇಳ್ತಿದ್ದಾರೆ. ಇವರಿಬ್ಬರ ಮಧ್ಯೆ ಗಾಯಕ ಸೋನು ನಿಗಮ್ ಪಹಲ್ಗಾಮ್ ದಾಳಿ ಕೇಸ್ ಹಿಡ್ಕೊಂಡು ಕನ್ನಡಿಗರನ್ನ ಅವಮಾನಿಸಿದ್ರು. ಕನ್ನಡ ಅಂದಿದ್ದಕ್ಕೆ ಪಹಲ್ಗಾಮ್ ದಾಳಿ ಆಗಿದ್ದು ಅಂತ ಮೊನ್ನೆ ಬೆಂಗಳೂರಲ್ಲಿ ಕನ್ನಡ ಹಾಡು ಕೇಳಿದ್ದಕ್ಕೆ ವಿವಾದ ಎಬ್ಬಿಸಿದ್ರು. ನಾಲೆಗೆ ಹರಿಬಿಟ್ಟ ಸೋನು ನಿಗಮ್ ವಿರುದ್ಧ ಕನ್ನಡ ಪರ ಹೋರಾಟಗಾರರು ನಿನ್ನೆ ಆಕ್ರೋಶ ಹೊರಹಾಕಿದ್ರು. ಇವತ್ತು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ನೀಡಿದ ಕನ್ನಡ ಪರ ಸಂಘಟನೆಗಳು ನಿರ್ಮಾಪಕ ಸಂಘದ ಅಧ್ಯಕ್ಷ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಬೇಕು, ಕನ್ನಡದಲ್ಲಿ ಯಾವ ಹಾಡನ್ನು ಹಾಡಿಸಬಾರದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಚಿತ್ರರಂಗ ವಾಣಿಜ್ಯ ಮಂಡಳಿ ಮತ್ತೆ ನಮ್ಮ ಚಿತ್ರರಂಗದ ಯಾವುದೇ ಅವಿಭಾಜ್ಯ ಸಂಘದವರು ಕೂಡ ಸಹಿಸಿಕೊಳ್ಳಕ್ ಆಗದೆ ಇರತಕ್ಕಂಥದ್ದು. ಅವರು ಇನ್ನು ಮುಂದಕ್ಕೆ ಕನ್ನಡದಲ್ಲಿ ಅವರು ಹಾಡೋ ಆಗಿಲ್ಲ. ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು. ಸೋನು ನಿಗಮ್ ಕನ್ನಡ ಚಲನಚಿತ್ರರಂಗದ ಸಂಬಂಧಪಟ್ಟಂತ ಹಾಡುಗಳಲ್ಲೋ ಇನ್ನೊಂದಕ್ಕೂ ಏನಾದ್ರು ಅದಕ್ಕೆ ಹೊಣೆ ಬಂದು ಭಾಗವಹಿಸಿದ್ರೆ ಅದಕ್ಕೆ ನೇರ ಹೊಣೆ
ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗುತ್ತೆ. ಇನ್ನು ಸೋನು ನಿಗಮ್ ಪ್ರಚೋದನಕಾರಿ ಹೇಳಿಕೆ ವಿರುದ್ಧ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕರವೇ ಕಾರ್ಯಕರ್ತರ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಿದ್ದಾರೆ. ಇಷ್ಟಾದರೂ ಕೂಡ ಸೋನು ನಿಗಮ್ ಮೊಂಡಾಟ ನಿಂತಿಲ್ಲ. ಕನ್ನಡ ಕನ್ನಡ ಅಂತ ನನ್ನನ್ನು ಬೆದರಿಸಿದ್ರು, ಹೀಗಾಗಿ ನಾನು ಈ ರೀತಿ ಹೇಳಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಉದ್ದಟತನದ ಧಿಮಾಕಿನ ಸ್ಪಷ್ಟನೆ ಕೊಟ್ಟಿದ್ದಾರೆ. एक होता है कन्नड़ा 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 और एक होता है कन्नड़ा कन्नड़ा कन्नड़ा. फर्क है दोनों में. सिर्फ 4-5 गुंडे टाइप थे जो वहां पे चिल्ला रहे थे. उनको इनफैक्ट वहां के हजारों लोग मना भी करते थे. रोका लड़कियां मुझे याद उनको चिल्ला रही बोली थी मत करो ऐसे, डोंट डिस्टर्ब द सीन. उन पांचों को ये बताना और ये याद दिलाना बहुत जरूरी था. और कन्नडिगास बहुत ही प्यारे लोग होते हैं. आप लोग कमेंट्स में ये मत सोचिए कि वहां पे कुछ ऐसे वेव चल रही है, ऐसा कुछ नहीं है. हर जगह पे 4-5 ऐसे गंदे लोग होते हैं जो हर प्रांत में, आई एम श्योर हर आपके किसी भी स्टेट में होंगे. ಕೇಳಿದ್ರಲ್ಲ ಸೋನು ನಿಗಮ್ ಮಾತನ್ನ. ಒಂದೇ ಒಂದು ಸಾಲಲ್ಲಿ ತಪ್ಪಾಯ್ತು ಅಂದಿದ್ರೆ ವಿಷಯನೇ ಮುಗಿತಿತ್ತು. ಅದನ್ನ ಬಿಟ್ಟು ದೊಡ್ಡ ನಾಟಕೀಯ ವಿಡಿಯೋ ಮಾಡಿ ಮತ್ತೆ ಸೋನು ನಿಗಮ್ ವಿವಾದವನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ. ಒಟ್ನಲ್ಲಿ ಪಹಲ್ಗಾಮ್ ದಾಳಿನ ಹೇಗ್ ಬೇಕೋ ಹಾಗೆ ಬಳಸಿಕೊಳ್ತಿದ್ದಾರೆ ನಮ್ಮವರು ಅನ್ನೋದಕ್ಕೆ ಇದೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.